2022ರಲ್ಲಿ ರೇಪ್ ಆದಾಗ ನಾನು ಶಾಕ್ನಲ್ಲಿದ್ದೆ. ಏನು ಹೇಳಿದ್ದಾರೆ ಸಂತ್ರಸ್ತೆ, ದೂರುದಾರ ಸಂತ್ರಸ್ತೆ, ಕೇಳೋಣ. ನಾನು ಅತ್ಯಾಚಾರ ಆದಾಗ ನನ್ನ ಮೇಲೆ ಶಾಕ್ನಲ್ಲಿದ್ದೆ. ಮನು ನನಗೆ ತುಂಬಾ ಕ್ಲೋಸ್ ಇದ್ದ, ಫ್ರೆಂಡ್ ರೀತಿಯಲ್ಲಿದ್ವಿ. ಹಾಗಾಗಿ ಇದ್ರ ಬಗ್ಗೆ ನನಗೆ ಯಾರ ಬಳಿ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆ ಕ್ಷಣಕ್ಕೆ. ಫ್ರೆಂಡ್ ಅಂತ ನಂಬ್ಕೊಂಡಿದ್ದೆ. ಈತ ಬಂದು ಏಕಾಏಕಿ ನನ್ನ ಮೇಲೆ ಎರಗ್ದಾಗ ನನ್ ಕನ್ಫ್ಯೂಷನ್ ಆಗ್ಬಿಟ್ಟೆ. ಯಾರ ಹತ್ರ ಹೋಗಿ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ತಂದೆ ತಾಯಿ ಇಬ್ರು ಇಲ್ದದ್ದ ತಬ್ಲಿ ನಾನು. ಸ್ನೇಹಿತರ ಹತ್ರ ಹೇಳ್ಕೊಂಡ್ರೆ ಅದು ಇನ್ನೊಂದು ರೀತಿಯಾಗಿ ಹೋಗ್ಬಿಡುತ್ತೆ. ಒಂದಿನ ಇದ್ದಕ್ಕಿದ್ದಂಗೆ ಬಂದು ಇದನ್ನೆಲ್ಲವನ್ನ ಮುಚ್ಚಾಕೋಕೆ ಅಥವಾ ನಾನು ಹೊರಗೋಗಿ ಪ್ರಪಂಚಕ್ಕೆ ಹೇಳ್ಬಿಡ್ತೀನಿ ಅಂತ ತಾಳಿ ಕಟ್ಬಿಟ್ಟ ಫೋರ್ಸ್ಫುಲ್ಲಿ. ಕಣ್ಮುಚ್ಚು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಅಂದ. ನಾನೇನೋ ತಂದು ಕೊಡ್ತಾನೇನೋ ಅಂತ ಅನ್ಕೊಂಡೆ. ಬಟ್ ಕಣ್ಣು ಮುಚ್ಚಿದಾಗ ಬಂದು ಏಕಾಏಕಿ ತಾಳಿ ಕಟ್ಬಿಟ್ಟ. ಕೇಳಿದ್ರೆ ಇದು ದೇವರ ನಿರ್ಣಯ, ಚೆನ್ನಾಗಿ ನೋಡ್ಕೋತೀನಿ ನಿನ್ನ. ಗ್ಯಾರಂಟಿ ನ್ಯೂಸ್ಗೆ ಸಂತ್ರಸ್ತೆ ಆ ಹೇಳಿಕೆನ ಕೊಟ್ಟಿದ್ದಾಳೆ, ಕೇಳಿಸ್ಕೊಳ್ಳಿ ನೀವು ಕೂಡ. ನನ್ನ ತಂದೆಗೆ 2 ಮದುವೆ ಆಗಿತ್ತು, ನನ್ನ ತಾತಂಗೆ 2 ಮದುವೆ ಆಗಿತ್ತು, ಇದು ದೇವರ ನಿರ್ಣಯ, ನನಗೂ 2 ಮದುವೆ, ಇಬ್ರು ಸಾಕ್ತೀನಿ ಅಂದ್ಬಿಟ್ಟ. ಏನ್ ಹೇಳಿದಾಳೆ ಹಾಗಾದ್ರೆ ಆಕೆ, ಕೇಳೋಣ. ದೂರು ದಾಖಲಿಸಿರೋದು ಬಂದು ಕಾರಣ ಒಂದು ಅತ್ಯಾಚಾರ, ಇನ್ನೊಂದು ಕೊಲೆ ಮತ್ತು ಬೆದರಿಕೆ, ಆಮೇಲೆ ನನಗೆ ಫಿಸಿಕಲ್ ಟಾರ್ಚರ್ ಮಾಡಿರೋದಾಗಿರ್ಬೋದು, ಮತ್ತು ಮದುವೆ ಆಗ್ತೀನಿ ಎಲ್ಲರ ಮುಂದೆ ಅಂತ ಹೇಳಿ ನಂಬಿಸಿ ಮೋಸ ಮಾಡಿರೋದು. ಇಷ್ಟರ ಮೇಲೆ ನಾನು ದೂರು ದಾಖಲೆ ಮಾಡಿದ್ದೀನಿ. ಸುಮಾರು 7 ವರ್ಷಗಳ ಹಿಂದೆಯಿಂದನೂ ಅವ್ನು ನನಗೆ ಪರಿಚಯ. ಅದಾದ 2021ರಲ್ಲಿ ಅಮ್ಮ ಅದೆಲ್ಲ ತಿರೋಗಿ ಅವನು ಸ್ವಲ್ಪ ಆ ಒಂದು ಸಮಾಧಾನ ಮಾಡೋದ್ರಲ್ಲಿ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಆಗ್ತಾನೆ. ಆ ಥರ ಆದಮೇಲೆ ಇವಳಿಗೆ ಯಾರೂ ಇಲ್ಲ, ಹಿಂದೆ ಮುಂದೆ ಒಬ್ಬಳೇ ಇರ್ತೀನಿ ಮನೆಯಲ್ಲಿ. ಯಾಕೆಂದರೆ ಆ ಒಂದು ಫ್ರೆಂಡ್ಶಿಪ್ ಏನಿತ್ತು ಅವಾಗ ಅವ್ನ ಹೆಂಡ್ತಿನೂ ನಮ್ಮ ಮನೆಗೆ ಬರ್ತಿದ್ಲು, ಇವನು ಬರ್ತಿದ್ದ. ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರ ಊರಿಗೆ ಹೋಗಿದ್ದೀನಿ, ಅಲ್ಲೂ ಅವ್ರ ಮನೆಗೆ ಹೋಗಿದ್ದೀನಿ. ಆ ಒಂದು ಬೆಸ್ಟ್ ಫ್ರೆಂಡ್ಶಿಪ್ ನಮ್ಮಿಬ್ಬರ ಮಧ್ಯ ಇತ್ತು. ಆ ಒಂದು ಲೀನಿಯನ್ಸ್ ಇಟ್ಕೊಂಡು ಇವಳು ಇನ್ನೋಸೆಂಟು, ಇವಳು ಅಷ್ಟು ಧೈರ್ಯ ಇಲ್ಲ, ಯಾರಿಗೂ ಹೇಳೋಷ್ಟು ಧೈರ್ಯ ಇಲ್ಲ, ಏನಿದ್ರು ಅವಳು ಅನುಭವಿಸ್ಕೋತಾಳೆ ಅಂತ ಆ ಒಂದು ತಲೆಯಲ್ಲಿ ಇಟ್ಕೊಂಡು ಅವ್ನು ನನ್ನ ಮೇಲೆ 2022 ನವೆಂಬರ್ 29ನೇ ತಾರೀಕು ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಆದಮೇಲೆ ನಾನೊಂದು ಕನ್ಫ್ಯೂಷನಲ್ಲಿರ್ತೀನಿ. ಇವ್ನು ನನ್ನ ಬೆಸ್ಟ್ ಫ್ರೆಂಡು, ಇವಾಗ ಏನು ಕಂಪ್ಲೇಂಟ್ ಕೊಡಬೇಕಾ ಅಥವಾ ನಾನು ಯಾರಿಗಾದ್ರೂ ಹೇಳಬೇಕಾ, ಒಂದು ಫುಲ್ ಕನ್ಫ್ಯೂಷನ್, ನಾನು ಶಾಕಲ್ಲಿರ್ತೀನಿ. ಏನು ಮಾಡಬೇಕು ಅನ್ನೋದು ನನಗೆ ತೋಚ್ತಾನೆ ಇರಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಸಮಾಧಾನ ಮಾಡ್ತಾನೆ ಇದ್ದ, ಬಟ್ ನಾನು ಸಮಾಧಾನ ಆಗ್ತಿರಲಿಲ್ಲ. ನೀನು ಮಾಡಿದ ತಪ್ಪು ಆ ಥರದಲ್ಲೇ ನಾನು ಹೇಳ್ತಾನೆ ಇದ್ದೆ. ಅದು ಸ್ವಲ್ಪ ದಿನ ಬಿಟ್ಟು ನಮ್ಮ ಮನೆಗೆ ಬಂದು ನಿಂಗೆ ಕಣ್ಮುಚ್ಚು, ಗಣೇಶ ಮರಣ ನಿಂಗೆ ಕಣ್ಮುಚ್ಚಿಲ್ಲ ಅಂದರೆ ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ, ಆ ಥರದಲ್ಲೆಲ್ಲ ಹೇಳಿ ನಂಗೆ ಕಣ್ಮುಚ್ಚಿದ ತಕ್ಷಣ ನಾನೇನೋ ಕೊಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಒಂದು ಇಮಿಡಿಯೇಟ್ ತಾಳಿ ಕಟ್ಟಿ, ನಮ್ಮ ಅಪ್ಪಂಗೂ 2 ಹೆಂಡ್ತಿರು, ನಮ್ಮ ತಾತಂಗೂ 2 ಹೆಂಡ್ತಿರು, ನನಗೂ 2 ಹೆಂಡ್ತಿರು, ಇದು ದೇವ್ರು ಮಾಡಿರೋದು, ನಾನು ನೀನು ಮಾಡ್ಕೊಂಡಿಲ್ಲ. ಆ ಥರದಲ್ಲಿ ನನಗೆ ಏನೇನೋ ಹೇಳ್ದ. ಅಲ್ಲ, ಅತ್ಯಾಚಾರ ಮಾಡಿಬಿಟ್ಟು ನೀನು ಈ ಥರ ತಾಳಿ ಕಟ್ತೀಯ ಅಂತ ಅಂದರೆ ಏನು ಅರ್ಥ, ಇದಕ್ಕೆ ಏನು ಬೆಲೆ ಇದೆ? ಇಲ್ಲ, ನಾನು ಎಲ್ಲರೂ ನಾಳೆ ದಿನ ನಾನು ಅವತ್ತೇ ಹೇಳಿದೆ, ನಾನು ನಾಳೆ ದಿನ ಬೈದರೆ ಜನ ನಿನಗೆ ಬೈಯಲ್ಲ, ಅವ್ನು ಗಂಡಸು, ಅವಳು ಹಿಂದೆ ಯಾಕೆ ಹೋಗಿದ್ಲು, ಅವಳಿಗೆ ತಲೆ ಇಲ್ವಾ, ಬುದ್ಧಿ ಇಲ್ವಾ, ಅವ್ನಿಗೆ ಮದುವೆ ಆಗಿದೆ, ಮಗಳಿದೆ ಅನ್ನೋ ಬುದ್ಧಿ ಇಲ್ವಾ ಅಂತ ನನಗೆ ಉಗಿತಾರೆ ಹೊರತು ನಿನಗೆ ಗಂಡಸಾದವ್ನಿಗೆ ಏನೂ ಬೈಯಲ್ಲ, ಈಗ ಚೆನ್ನಾಗಿರಲ್ಲ, ಇಲ್ಲಿಗೆ ಬಿಡೋಣ ಅಂತ ಎಷ್ಟು ಹೇಳಿದ್ರು ಕೇಳಿದೆ. ಅವ್ನು ನನಗೆ ಇಲ್ಲ, ಹಂಗೆ ಆ ಥರ ಪರಿಸ್ಥಿತಿ ಬಂದರೆ ನಾನು ನಿಂತ್ಕೋತೀನಿ, ನಾನು ಮಾಡಿರೋ ತಪ್ಪು ಇದು, ನಾನೇ ಸರಿ ಮಾಡ್ತೀನಿ, ಪ್ರಪಂಚದಲ್ಲಿ ಯಾರು 2 ಮದುವೆ ಆಗೇ ಇಲ್ವಾ, ಪ್ರಪಂಚದಲ್ಲಿ ಎಲ್ಲರೂ ಕರ್ಕೊಬಾ ನೀನು, ಒಬ್ಬೊಬ್ರಿಗೂ ಆ ಥರ ಏನೇನೋ ಕೆಟ್ಟದಾಗಿ ಹೇಳಿರೋದೆಲ್ಲ ಇದೆ ನನ್ನ ಹತ್ರ ಸಾಕ್ಷಿ. ಆ ಥರ ಎಲ್ಲ ಹೇಳಿ ಬ್ಯಾಕ್ ಟು ಬ್ಯಾಕ್ ಅವನಿಂದನೇ. ಮತ್ತು ಇನ್ನೊಂದು, ಅವನು ಸ್ವಲ್ಪ ವಶೀಕರಣ, ಮಾಟ ಮಂತ್ರ ಈ ಥರದ್ದು ಮಾಡೋದ್ರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಇದ್ದ. ಸೊ ಆ ಥರದ್ದೆಲ್ಲ ನನ್ನ ಮೇಲೆ ಮೊದಲೇ ನಾನು ಒಂಟಿಯಾಗಿದ್ದೆ, ಮತ್ತು ಅಲೋನ್ನೆಸ್ ಇತ್ತು ನನಗೆ. ಆ ಒಂದು ಟೈಮಲ್ಲಿ ಅವನು ಆ ಥರದ್ದೆಲ್ಲ ಒಂಥರ ನನಗೆ ಮಂಕ್ ಮಾಡೋದು, ಆ ಥರದ್ದೆಲ್ಲ ಮಾಡ್ತಿದ್ದೆ. ನಾನೇ ನಿಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅನ್ಕೋಬೇಡ, ಆ ಥರದಲ್ಲೆಲ್ಲ ಧೈರ್ಯ ತುಂಬಿ ಆ ಒಂದು ಟೈಮಲ್ಲಿ ನನ್ನ ಆ ಮಟ್ಟಿಗೆ ನಂಬಿಸ್ಬಿಟ್ಟ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನನ್ನ ಕಲ್ಲಿಗ ಅಜಯ್ ನೀಡ್ತಾರೆ. ಅಜಯ್, ಒಂದು ಮಡೆನೂರು ಮನು ಕೇಸ್ನಲ್ಲಿ ಇವತ್ತು ಆಗಬಹುದಾದ ಅಪ್ಡೇಟ್ಗಳನ್ನ ಹೇಳಿ. ಅದರ ಜೊತೆಗೆ ದೂರನ್ನ ಕೊಟ್ಟಂತಹ ಸಂತ್ರಸ್ತೆ ಏನಿದ್ದಾಳೆ ಆಕೆ ಸ್ಟೇಷನ್ಗೆ ಬರುವಂತದ್ದು ಅಂಡ್ ಆಕೆ ಹತ್ರ ಸಾಕ್ಷಿ ಕೇಳೋದು, ಈ ರೀತಿಯ ಬೆಳವಣಿಗೆಗಳು ಹೇಗಾಗ್ಬೋದು, ಡೀಟೇಲ್ಸ್ ಕೊಡೋದಾದ್ರೆ. ಮಡೆನೂರು ಮನು ಕೇಸ್ನಲ್ಲಿ ಈಗಾಗಲೇ ಪೊಲೀಸರು ತೀವ್ರವಾದಂತಹ ವಿಚಾರಣೆಯನ್ನು ಕೂಡ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂದು ಇವು ಕೋರ್ಟ್ಗೆ ಅವ್ರನ್ನ
ಸಬ್ಮಿಟ್ ಮಾಡ್ಬೇಕು ಅಂತ, ಅಂದ್ರೆ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಕೆಲವೊಂದಷ್ಟು ಮನವಿಯನ್ನು ಕೂಡ ಮಾಡಲಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಆರೋಪವನ್ನ ಹೊತ್ತಿರುವಂತ ಮನು ಏನಿದ್ದಾನೆ ಆತನ ಒಂದು ಅರೆಸ್ಟ್ ಆದಂತ ಬೆನ್ನಲ್ಲೇ ಆತನ ಮೊಬೈಲ್ ಕೂಡ ವಶಕ್ಕೆ ಪಡೆದಿದ್ರು. ಆತನ ಮೊಬೈಲ್ ನಲ್ಲಿ ಏನಾದ್ರು ವಿಡಿಯೋಗಳು ಇದೆಯಾ ಅಂತ ಹೇಳಿ ಸಾಕಷ್ಟು ಚೆಕ್ಕನ್ನ ಮಾಡಿದ್ರು. ಆದ್ರೆ ಯಾವುದೇ ವಿಡಿಯೋಗಳು ಫೋಟೋಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ ಅಂತ ಹೇಳಿ ಮಾಹಿತಿ ಕೂಡ ಪೊಲೀಸ್ ಇಲಾಖೆಯಿಂದನೂ ಕೂಡ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಆತ ಎಲ್ಲಾ ವಿಡಿಯೋಗಳನ್ನು ಕೂಡ ಡಿಲೀಟ್ ಅನ್ನ ಮಾಡಿ ತನ್ನ ಸೇಫ್ ಅನ್ನ ನೋಡ್ಕೊಂಡಿದ್ದಾನೆ ಅಂತ ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಆತನ 2 ಮೊಬೈಲ್ಗಳನ್ನು ಕೂಡ FSL ಗೆ ರವಾನಿಸಿರುವಂತಹ ಪೊಲೀಸರು ಅದನ್ನ ರಿಪೋರ್ಟ್ ಗಾಗಿ ಕಾಯ್ತಾ ಇದ್ದಾರೆ. ಯಾವ್ದಾದ್ರು ವಿಡಿಯೋ ಇತ್ತ ಮೊಬೈಲ್ ಅಲ್ಲಿ, ಅದು ರೆಕಾರ್ಡ್ ಮಾಡಿದ್ದ ಅಥವಾ ಬೇರೆ ಕಡೆಯಿಂದ ವಾಟ್ಸ್ಆಪ್ ಗೆ ಯಾರಾದ್ರೂ ಕಳ್ಸಿದ್ರ ಅಥವಾ ಇವನೇ ಬೇರೆಯವ್ರಿಗೆ ಯಾರಿಗಾದ್ರೂ ಕಳ್ಸಿದ್ದ, ಎಲ್ಲಾನು ಕೂಡ ರಿಟ್ರೀವ್ ಆದ ನಂತರವಷ್ಟೇ ಮತ್ತಷ್ಟು ವಿಡಿಯೋಗಳು ಫೋಟೋಗಳು ಪತ್ತೆ ಆಗ್ಬೇಕಾಗಿದೆ. ಹೀಗಾಗಿ FSL ರಿಪೋರ್ಟ್ ಗಾಗಿ ಪೊಲೀಸರು ಕೂಡ ಒಂದು ಕಾಯ್ತಾ ಇರುವಂತದ್ದು, ಜೊತೆಗೆ FSL ನಿಂದ ಮಾಹಿತಿಯನ್ನು ಕೂಡ ಪಡ್ಕೋಬೇಕಾಗುತ್ತೆ. ಹೀಗಾಗಿ ಆ ಒಂದು ತಯಾರಿನ ಪೊಲೀಸರು ಮಾಡ್ಕೊಂತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಆತನನ್ನ ಅರೆಸ್ಟ್ ಮಾಡಿ ನಿನ್ನೆ ಸಂಜೆ 4 ಗಂಟೆಗೆ ಅರೆಸ್ಟ್ ಮಾಡಿದ್ರು. 6:30 7 ಗಂಟೆ ಸುಮಾರಿಗೆ ಠಾಣೆಗೆ ಕರೆತಂದು ಎಂಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಖುದ್ದು ಈ ಒಂದು ಕೇಸ್ನ IO ಆಗಿರುವಂತ ಕೆಂಗೇರಿ ಸಬ್ ಡಿವಿಷನ್ ನ SP ಆಗಿರುವಂತ ಬಸವರಾಜ್ ತೇಲಿ ಅವರು ಎಂಕ್ವೈರಿನ ಮಾಡ್ತಾ ಇದ್ದಾರೆ. ಈ ಎಂಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಕೂಡ ಆತ ಸಾಕಷ್ಟು ಕಣ್ಣೀರನ್ನ ಹಾಕ್ತಿದ್ದ. ನಾನು ಮೊದಲನೇ ಬಾರಿಯಾಗಿ ಈ ಒಂದು ಸಿನಿಮಾದಲ್ಲಿ ನಟನೆನ ಹೀರೋ ಆಗಿ ಮಾಡ್ತಾ ಇದ್ದೆ, ಆದ್ರೆ ಇಲ್ಲಿ ನನ್ನ ಬೇಕು ಅಂತಾನೆ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ನನ್ನ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಕಣ್ಣೀರನ್ನ ಹಾಕಿದ ಅಂತ ಹೇಳಿ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ನಾನು ತಪ್ಪೇ ಮಾಡಿಲ್ಲ, ನನ್ನ ನಂಬಿ ಅಂತ ಹೇಳಿ ಪೊಲೀಸರ ಮುಂದೆ ಅಂಗಲಾಚುವಂತ ಕೆಲಸ ಮಾಡ್ದ ಅಂತ ಹೇಳಿ ಪೊಲೀಸರಿಂದ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಮತ್ತೊಂದು ಕಡೆ ಈತನನ್ನ 10:30 11 ಗಂಟೆ ಸುಮಾರಿಗೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಬೇಕಾಗುತ್ತೆ. ಒಂದು ವೇಳೆ ಕಸ್ಟಡಿಗೆ ಪಡೆಯುವಂತ ಯೋಚನೆ ಕೂಡ ಪೊಲೀಸರಿಗೆ ಇದೆ. ಯಾಕಂದ್ರೆ ಅತ್ಯಾಚಾರ ಆಗಿರೋದ್ರಿಂದ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿರುವಂತ ಪೊಲೀಸರು ಮತ್ತೆ ಏನಾದ್ರು ವಿಚಾರಣೆ ಮಾಡ್ಬೇಕಾ ಅಥವಾ ಮನೆಗೆ ಹೋಗಿ ಸ್ಥಳ ಮಜರನ್ನ ಮಾಡ್ಬೇಕಾ? ಯಾಕಂದ್ರೆ ಸ್ಪಷ್ಟವಾಗಿ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಕಳೆದ 4-5 ದಿನಗಳ ಹಿಂದೆ ಕೂಡ ನಮ್ಮ ಮನೆಗೆ ಬಂದು ನನಗೆ ಡ್ರಿಂಕ್ಸ್ ಅನ್ನ ಮಾಡಿ ಅತ್ಯಾಚಾರವನ್ನ ಮಾಡ್ದ. ಆ ಒಂದು ಸಂದರ್ಭದಲ್ಲಿ ಆ ಖಾಸಗಿ ವಿಡಿಯೋಗಳನ್ನು ಕೂಡ ತೆಗೆದುಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿದ್ರು. ಹೀಗಾಗಿ ಒಂದು ವೇಳೆ ಕಸ್ಟಡಿಗೆ ಪಡೆದಂತ ಪೊಲೀಸರು ಏನಾದ್ರು ಅವಾಗ ಸ್ಥಳ ಮಜರ್ಗೆ ಹೋಗಿ ಅಲ್ಲಿ ಮನೆ CCTV ಕೂಡ ವಶಕ್ಕೆ ಪಡೆಯುವಂತ ಚಾನ್ಸಸ್ ಕೂಡ ಇದೆ. ಆದ್ರೆ ಮೇಲ್ನೋಟಕ್ಕೆ ಇಲ್ಲಿ ಯಾವುದೂ ರಿಕವರಿ ಇಲ್ಲ ಅಂತ ಹೇಳಿ ಪೊಲೀಸರು ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತೆ ಮನವಿಯನ್ನು ಕೂಡ ಮಾಡಬಹುದು. ಹೀಗಾಗಿ ಪೊಲೀಸರು ನಡೆ ಹೇಗಿದೆ ಅಂತ ಕೂಡ ಕಾದು ನೋಡ್ಬೇಕಾಗುತ್ತೆ. ಜೊತೆಗೆ ಈ ಒಂದು ಸಂತ್ರಸ್ತೆ ಏನಿದ್ದಾಳೆ ಅವಳು ಮಾಡಿದಂತ ಆರೋಪದ ಮೇಲೆ ಕೆಲವೊಂದಷ್ಟು ದಾಖಲೆಗಳನ್ನ ಡಾಕ್ಯುಮೆಂಟ್ಸ್ ಕೂಡ ಕೊಡಬೇಕಾಗುತ್ತೆ. ಆಕೆ ಕೂಡ ಈ ಮಾತನಾಡುವಂತ ಸಂದರ್ಭದಲ್ಲಿ ನನ್ನ ಬಳಿ ವಿಡಿಯೋಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಬೇರೆ ಯುವತಿಯ ಜೊತೆ ಆತ ಸಂಪರ್ಕವನ್ನ ಇಟ್ಕೊಂಡಿದ್ದ ಅಂತ ಹೇಳಿ ಸಾಕಷ್ಟು ಆರೋಪ ಮಾಡಿದ್ಲು. ಅದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅತ್ಯಾಚಾರ ಅಂತ ಆರೋಪ ಏನಿದೆ ಅದಕ್ಕೆ ಪೂರಕವಾದಂತ ಸಾಕ್ಷಿಗಳನ್ನು ಕೂಡ ಕೊಡಬೇಕಾಗುತ್ತೆ. ಹೀಗಾಗಿ ಆಕೆಗೆ ನೋಟಿಸ್ ಅನ್ನ ಕೊಟ್ಟು ಇವತ್ತು ಮತ್ತೆ ಆಕೆಯನ್ನು ಕೂಡ ಕರೆಸಿ ಠಾಣೆಯಲ್ಲಿ ವಿಚಾರಣೆ ಮಾಡ್ಬೇಕಾಗುತ್ತೆ. ಆಕೆಯಿಂದ ಮಾಹಿತಿನ ಪಡೆದುಕೊಳ್ಬೇಕಾಗುತ್ತೆ. ಜೊತೆಗೆ ಈಗ ಹೇಳಿದಂತೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಆಕೆ ಬಳಿ ಏನಿದೆ ಮನುದು ಅವೆಲ್ಲನೂ ಕೂಡ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ಬೇಕಾಗುತ್ತೆ. ಹೀಗಾಗಿ ಇವತ್ತು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಬೆಳಕಿಗೆ ಬರ್ಬೋದು ತನಿಖೆಯ ನಂತರವಷ್ಟೇ. ವಿದ್ಯಾ, ಈಗ ನೆನೆ ನೀವು ಕೂಡ ಸಂತ್ರಸ್ತೆ ದೂರುದಾರಳ ಬಳಿ ಮಾತಾಡಿದ್ರೆ ನಾನು ಕೇಳಿಸ್ಕೊಳ್ತಾ ಇದ್ದೆ. ಈ ಪ್ರೂಫ್ ನನ್ನ ಹತ್ರ ಏನೇನಿದೆ ಅನ್ನೋದನ್ನ ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರಾ? ಇದೇ ನಿನ್ನೆ ಕೂಡ ಮಾತನಾಡುವಂತ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ಬೇಕಾದ್ರೆ ಆಕೆ ಸಾಕಷ್ಟು ಒಂದು ನಂತರ ದಾಖಲೆಗಳಿದಾವೆ, ಅದನ್ನೆಲ್ಲ ನಾನು ಪೊಲೀಸರಿಗೂ ಕೊಡ್ತೀನಿ, ಜೊತೆಗೆ ನ್ಯಾಯಾಧೀಶರ ಮುಂದೆ ಕೋರ್ಟ್ಗೂ ಕೂಡ ನಾನು ಸಬ್ಮಿಟ್ ಅನ್ನ ಮಾಡ್ತೀನಿ. ಈಗಾಗಲೇ ಪೊಲೀಸರು ಕೂಡ ಹೇಳಿದ್ದಾರೆ ನನಗೆ ಯಾವ್ದೆಲ್ಲ ದಾಖಲೆಗಳು ಇದಾವೆ ಅಂತ. ಯಾಕಂದ್ರೆ ಆತ ಬೇರೆ ಮಹಿಳೆಯರ ಜೊತೆ, ಯುವತಿಯರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಬೇರೆ ರೀತಿಯಾಗಿ ವಿಡಿಯೋಗಳು ಕೂಡ ಆತನ ಬಳಿ ಇತ್ತು. ಹೀಗಾಗಿ ಜೊತೆಗೆ ನನ್ನ ಜೊತೆ ಚಾಟ್ ಮಾಡಿರುವಂತಹ ವಿಡಿಯೋಗಳಾಗಿರ್ಬೋದು, ಫೋಟೋಸ್ಗಳಾಗಿರ್ಬೋದು, ವಾಟ್ಸ್ಆಪ್ ಚಾಟ್ ಆಗಿರ್ಬೋದು, ಎಲ್ಲಾ ರೀತಿಯಾದಂತಹ ಚಾಟ್ಗಳು ನನ್ನ ಬಳಿಯೂ ಕೂಡ ಇದೆ, ಅವನ್ನೆಲ್ಲವನ್ನು ಕೂಡ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಆಕೆ ಆರೋಪ ಮಾಡಿದಂತ ಎಲ್ಲಾ ಅಂಶಗಳು ಏನಿದಾವೆ ಅದಕ್ಕೆ ಪೂರಕವಾದಂತ ದಾಖಲೆಗಳು ಕೂಡ ನನ್ನ ಹತ್ರ ಇದೆ. ಅದಕ್ಕೆ ಡಿಜಿಟಲ್ ಎವಿಡೆನ್ಸ್ ಅಂದ್ರೆ ಮೊಬೈಲ್ ರೆಕಾರ್ಡ್ ಆಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಆಡಿಯೋ ಆಗಿರ್ಬೋದು, ಈ ಎಲ್ಲವೂ ಕೂಡ ನನ್ನ ಬಳಿ ಇದೆ. ಹೀಗಾಗಿ ನಾನು ಪೊಲೀಸ್ನವರು ಕೂಡ ಹೇಳಿದ್ದಾರೆ, FIR ಮಾಡಿದ ತಕ್ಷಣ ಕೂಡ ನನಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿದ್ರು. 2 ದಿನಗಳ ಕಾಲ ನಿರಂತರವಾಗಿ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಿದ್ರು. ನೆನ್ನೆ ಕೂಡ ಆಕೆನ ಬೆಳಗ್ಗೆ ಕರೆದೊಯ್ದು ಸಂಜೆವರೆಗೂ ಕೂಡ ಕೆಲವೊಂದಷ್ಟು ಪ್ರೊಸೀಜರ್ ಪೆಂಡಿಂಗ್ ಇತ್ತು ಮೆಡಿಕಲ್ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ. ಹೀಗಾಗಿ ನೆನ್ನೆ ಕೂಡ ಆಕೆನ ಸಂಜೆವರೆಗೂ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಹೀಗಾಗಿ ರಿಪೋರ್ಟ್ ಬರೋದಕ್ಕೆ ಆಲ್ಮೋಸ್ಟ್ 3 ರಿಂದ 4 ದಿನ ಬೇಕಾಗುತ್ತೆ. ಆ ರಿಪೋರ್ಟ್ ಬಂದ ಬಳಿಕವಷ್ಟೇ ನಿಜವಾಗ್ಲೂ ಅಲ್ಲಿ ಅತ್ಯಾಚಾರ ಆಗಿತ್ತಾ ಅಥವಾ ಈಕೆ ಏನಾದ್ರೂ ಬೇರೆ ರೀತಿಯಾಗಿ ಒಂದು ಸಿಲುಕಿಸುವಂತ ಕೆಲಸವನ್ನ ಮಾಡಿದ್ಲ, ಈ ಎಲ್ಲಾ ವಿಚಾರಗಳು ಕೂಡ ಮೆಡಿಕಲ್ ರಿಪೋರ್ಟ್ ಬಂದಂತ ನಂತರ ಮತ್ತಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್.